ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಸಚಿನ್ ಹೂಲಗೇರಿ ಅಂತ. ನಾವು ಈ ವರ್ಷದ 6ನೇ ತರಗತಿಯ ಗಣಿತ ವಿಷಯದ ಪಠ್ಯಕ್ರಮದಲ್ಲಿ ಅಧ್ಯಾಯ 3 ಸಂಖ್ಯೆಗಳೊಂದಿಗಿನ ಆಟವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ ಅಭ್ಯಾಸ 3.2 ನೋಡ್ತಾ ಇದ್ವಿ ನಾವು. ಸೊ ಇವಾಗ ನಾವು 5ನೇ ಲೆಕ್ಕದವರೆಗೂ ಮಾಡಿದ್ದೀವಿ. ಸೊ 6ನೇ ಲೆಕ್ಕ ಏನು ಅಂತ ನೋಡೋಣ. ಮುಂದೆ ನೀಡಿರುವ ಸಂಖ್ಯೆಗಳನ್ನು 2 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ. ಹಾಗಾದರೆ ಏನು ಈ 44 ಅನ್ನುವಂಥ ಒಂದು ಸಂಖ್ಯೆಯನ್ನು ಅವ್ರು ಕೊಟ್ಟಿದ್ದಾರೆ. 44ಅನ್ನು ನಾವೇನು ಮಾಡಿರಬೇಕು, 2 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರಿಬೇಕು. ಸೊ ಹೇಗೆ ಬರೆಯೋದು ಅಂತ ನೋಡೋಣ, ಆಯಿತಾ. ನಮ್ಮ ವಿಡಿಯೋಗಳು ನಿಮಗೆ ಬೇಗ ಸಿಗಬೇಕು ಅಂದರೆ ಗಾಯತ್ರಿ ಸಚಿನ್ ಅಂತ ಸರ್ಚ್ ಮಾಡಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಪೇಜ್ ನಂಬರ್ 62ರಲ್ಲಿದ್ವಿ. ಪೇಜ್ ನಂಬರ್ 62 ಅಭ್ಯಾಸ ಮಾಡೋಣ. ಸೊ ಅದರಲ್ಲಿ 6ನೇ ಮೇನು ಮೊದಲನೇದು 2 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. 44ಅನ್ನು ನಾವು ಬರಿಬೇಕಾದಾಗ 37 + 7 ಇವೆರಡೂ ಅವಿಭಾಜ್ಯ ಸಂಖ್ಯೆಗಳು. ಸೊ ಈ ಥರ ಬರ್ಕೊಂಡು ಹೋಗ್ತೀವಿ. ಬೇರೆ ಥರನೂ ಬರೀಬಹುದು, ನಾನು ಒಂದು ರೀತಿ ನಿಮಗೆ ತೋರಿಸಿದ್ದೀನಿ, ಆಯಿತಾ. ಬಿ 36. 36ಅನ್ನು 31 + 5 ಅಂತ ಬರೀಬಹುದು. ಸಿ 24. ಸೊ 24ಅನ್ನು 19 + 5 ಅಂತ ಬರಿಬಹುದು. ಡಿ 18. 18ಅನ್ನು 11 + 7 ಅಂತಲೂ ನಾವು ಬರಿಬಹುದು. ಬೇರೆ ರೀತಿಗಳು ನಿಮಗೆ ಸಿಗಬಹುದು. ನಾನು ಬರೆದಿರೋದು ನನಗೆ ಗೊತ್ತಾಗಿರೋ ರೀತಿಯಲ್ಲಿ ನಾನು ಬರೆದಿದ್ದೀನಿ. ಆದರೆ ಒಂದೇನು ನೋಡಬೇಕು, ಅವಿಭಾಜ್ಯ ಸಂಖ್ಯೆಗಳ ಅನ್ನೋದನ್ನು ನಾವು ನೋಡ್ಕೋಬೇಕು ಅಷ್ಟೇ, ಆಯಿತಾ. 7ನೇ ಮೇನು ವ್ಯತ್ಯಾಸ 2 ಇರುವ 3 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಆ 2 ಅವಿಭಾಜ್ಯ ಸಂಖ್ಯೆಗಳ ವ್ಯತ್ಯಾಸ 2 ಇರಬೇಕು, ಆಯಿತಾ. ಸೊ ಎ ಏನಿದೆ ಉತ್ತರ 11, 13 ಇವೆರಡು ಅವಿಭಾಜ್ಯ ಸಂಖ್ಯೆಗಳೇ. ಸೊ 13ರಲ್ಲಿ 11ಅನ್ನು ತೆಗೆದಾಗ 2 ಉಳಿಯುತ್ತೆ. ಸೊ ವ್ಯತ್ಯಾಸ 2. ಸೊ 11 ಮತ್ತು 13 ಅನ್ನೋದು ಮೊದಲನೇ ಉತ್ತರ. ಎರಡನೇದು ಬಿ 17 ಮತ್ತು 19. 19ರಲ್ಲಿ 17ಅನ್ನು ತೆಗೆದಾಗ 2 ಬರುತ್ತೆ ನಮಗೆ. ಸೊ 17, 19. ಸಿ 29, 39. 31ರಲ್ಲಿ 29ಅನ್ನು ತೆಗೆದಾಗ ಸೊ ಉತ್ತರ ವ್ಯತ್ಯಾಸ 2 ಬರುತ್ತೆ. ಸೊ 29, 31 ಇವುಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಇವುಗಳನ್ನು ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಕರಿತೀವಿ, ಆಯಿತಾ. ನೆಕ್ಸ್ಟ್ 8ನೇ ಮೇನೇನಿದೆ, ಕೆಳಗಿನವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆ ಆಗಿವೆ ನೋಡಬೇಕು. ಸೊ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ನೋಡೋಣ. ಮೊದಲನೇದು 23. ಸೊ 23ರ ಅಪವರ್ತನಗಳನ್ನು ನಾವು ಹುಡ್ಕೊಂಡು ಹೋದಾಗ 23 × 1. 23ಅನ್ನು ಬೇರೆ ಯಾವ ಥರನೂ ನಾವು ಗುಣಿಸೋಕೆ ಆಗೋದಿಲ್ಲ. ಸೊ 23ಅನ್ನು ನಾವು ಈ ಥರ ಬರೀಬಹುದು. 37ಅನ್ನು ಸೊ ಬಿ ನೋಡೋಣ. ಬಿ 51. 51 ಅಂತಾದಾಗ 51ಅನ್ನು 17 × 3, ಹೌದಾ, ಆ ಥರ ನಾವು ಬರಿಬಹುದು. 17 × 3 × 1. ಸೊ ಇಲ್ಲಿ ಏನಾದಾಗಾಯಿತು, 17, 3 ಮತ್ತು 1 51ರ ಅಪವರ್ತನಗಳು ಅಂತ ನಮಗೆ ಗೊತ್ತಾಯಿತು. ಸೊ ಸಿ 37ಅನ್ನು ಮಾಡಿದಾಗ 37 × 1 2 ಅಪವರ್ತನಗಳು ಬರುತ್ತೆ. ಅದೇ ಥರ 26ಅನ್ನು ಮಾಡಿದಾಗ 13 × 2 × 1. ಸೊ ಇದಕ್ಕೂ 3 ಅಪವರ್ತನಗಳು ಇದಾವೆ. 26ಕ್ಕೆ 3 ಅಪವರ್ತನಗಳು. ಸೊ 51ಕ್ಕೂ 3 ಅಪವರ್ತನಗಳು. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳಿಗೆ ಯಾವುದಿರುತ್ತೆ, ಆ ಸಂಖ್ಯೆ ಮತ್ತು 1 ಮಾತ್ರ ಅಪವರ್ತನಗಳಾಗಿರುತ್ತೆ. 23ಕ್ಕೆ 23 ಮತ್ತು 1, 37ಕ್ಕೆ 37 ಮತ್ತು 1 ಮಾತ್ರ ಅಪವರ್ತನಗಳು. ದೇರ್ಫೋರ್ ಎ 23 ಮತ್ತು ಸಿ 37 ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಡಿಸೈಡ್ ಮಾಡ್ತೀವಿ, ಆಯಿತಾ. 9ನೇದು ನಡುವೆ ಅವಿಭಾಜ್ಯ ಸಂಖ್ಯೆ ಇಲ್ಲದಂತೆ 100ರೊಳಗಿನ 7 ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನು ಬರೀರಿ ಅಂತ. ಈಗ ನಾವು ಯಾವುದೇ ಒಂದು ಸಂಖ್ಯೆಗಳನ್ನು 100ರೊಳಗಿನ 7 ಅನುಕ್ರಮ ಭಾಜ್ಯ ಸಂಖ್ಯೆ ಅಂದರೆ ನಡುವೆ ಗ್ಯಾಪ್ ಆಗಬಾರ್ದು ಅಂತ. ನಾವು 1, 2, 3, 4, 5, 6, 7 ಅಂತ ತೊಗೊಂಡ್ರೆ ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಬರುತ್ತೆ. ಬರದೇ ಇರೋ ಥರ ನೋಡ್ಕೊಂಡು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಉತ್ತರ 90, 91, 92, 93, 94, 95, 96. ಸೊ ಇಲ್ಲಿ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ 90ರಿಂದ 96ರವರೆಗೂ ಈ 7 ಅಂಕಿಗಳಿಗೆ
ನಡುವೆ ಯಾವುದೇ ಅವಿಭಾಜ್ಯ ಸಂಖ್ಯೆಗಳು ಬರೋದಿಲ್ಲ. ಸೊ ಯಾಕೆ ಅಂತ ನೋಡೋದಾದರೆ ಇವಾಗ ನೋಡಿ, ಇದರ ಅಪವರ್ತನಗಳನ್ನು ನಿಮಗೆ ಗೊತ್ತಾಗಲಿ ಅಂತ ಬರೆದಿದ್ದೀನಿ. ಇವಾಗ 18ಕ್ಕೂ 9 ಎರಡಲೇ ಬರುತ್ತೆ, ಅದೇ ಥರ ಗೊತ್ತಾಯ್ತಾ. ಸೊ ಇಂಟು 1 ಅಂತ ಮಾಡಿದಾಗ ಇದಕ್ಕೆ ಬೇರೆ ಬೇರೆ ಥರ ಅಪವರ್ತನಗಳು ಬರೋದ್ರಿಂದ ಇವಕ್ಕೆ ನಾವು ಏನು ಕರಿತೀವಿ, ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಆದ್ದರಿಂದ ಇವು ಏನಾಗ್ತವೆ, ಅವಿಭಾಜ್ಯಗಳ ಸಂಖ್ಯೆಗಳಾಗಲ್ಲ, ಭಾಜ್ಯ ಸಂಖ್ಯೆಗಳು ಆಗುತ್ತೆ. ಗೊತ್ತಾಯ್ತಾ. ಅದೇ ಥರ 10ನೇ ಮೇನ್, ಕೆಳಗಿನ ಸಂಖ್ಯೆಗಳನ್ನು 3 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ವ್ಯಕ್ತಪಡಿಸಿ. ಓಕೆ, 3 ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಆ ಸಂಖ್ಯೆನ ಬರಿಬೇಕು. ಎ ಏನಿದೆ 21. 21 ನಾನು ಯಾವ ಥರ ಬರಿಬೋದು, 3 + 7 + 11 ಈ ಥರನೂ ಬರಿಬಹುದು, ಅಥವಾ 3 + 5 + 13. ನಾವಿಲ್ಲಿ ಏನು ನೋಡ್ಕೋಬೇಕಪ್ಪ ಅಂದರೆ ಪ್ರತಿ ಸಂಖ್ಯೆನೂ ಅವಿಭಾಜ್ಯ ಸಂಖ್ಯೆನಾ ಅಂತ ನೋಡ್ಕೋಬೇಕು. ಆಯಿತಾ. ಬಿ 31. 31 = 7 + 11 + 13, ಅಥವಾ 5 + 3 + 23. ನೆಕ್ಸ್ಟ್ ಸಿ ಏನಾಗುತ್ತೆ, 53 ಅಂತ ಕೊಟ್ಟಿದ್ದಾರೆ. ಸೊ 11 + 13 + 29, ಅಥವಾ 13 + 17 + 23 ಅಂತ ಆಗುತ್ತೆ. ನೆಕ್ಸ್ಟ್ ಡಿ 61 ಅಂತ ಕೊಟ್ಟಿದ್ದಾರೆ. ಸೊ 13 + 19 + 29, ಅಥವಾ 7 + 13 + 41. ಯಾವುದಾದ್ರೂ ಬರಿಬೋದು, ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು. ಆಯಿತಾ. ಯಾವುದೋ ಒಂದು, ನಾನು 2 ಮೆಥಡ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ಕಡೆಯೂ ಎರಡನ್ನು ನಾನು ತೋರಿಸಿದ್ದೀನಿ, ನೀವು ಯಾವುದಾದ್ರೂ ಬರ್ಕೋಬಹುದು. ಆಯಿತಾ. ನೆಕ್ಸ್ಟ್ 11ನೇ ಮೇನು, ಮೊತ್ತವು 5ರಿಂದ ಭಾಗವಾಗುವ 20ರೊಳಗಿನ 5 ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನು, 3 + 7 10. ಏನು ಅಂದರೆ 3 + 7 ಇವೆರಡು ಅವಿಭಾಜ್ಯ ಸಂಖ್ಯೆಗಳು. ಇದರ ಮೊತ್ತ ಮಾತ್ರ 5ರಿಂದ ಭಾಗ ಆಗುತ್ತೆ. 10 ಅಂದರೆ 5/2 ಅಂತ ಆಗುತ್ತೆ. ಗೊತ್ತಾಯ್ತಾ. ಆ ಥರ ನಾವು 5 ಬರಿಬೇಕು. ಇವಾಗ ಎ ನಾ ಏನು ತೊಗೊಂಡಿದ್ದೀನಿ, 2 ಮತ್ತು 13. ಹೌದಾ. 2 + 13 = 15 ಆಗುತ್ತೆ. ಸೊ 15ನ 5ರಿಂದ ಗುಣಿಸಿದಾಗ 3 ಅಂತ ಬರುತ್ತೆ. ಸೆಕೆಂಡ್ ಒನ್ 7 ಮತ್ತು 13. ಸೊ 7 ಮತ್ತು 13 ಕೂಡಿಸಿದಾಗ 20. 20ನ್ನು 5ರಿಂದ ನಾವು ಭಾಗಿಸಿದಾಗ 4. ಅದೇ ಥರ ಸಿ 13 + 17. ಸೊ 13 + 17 30 ಆಗುತ್ತೆ. 30ನ್ನು 5ರಿಂದ ಭಾಗಿಸಿದಾಗ 6 ಅಂತ ಸಿಗುತ್ತೆ. ಡಿ 11 ಮತ್ತು 19. 11 ಮತ್ತು 19ನ್ನು ಕೂಡಿಸಿದಾಗ 30 ಸಿಗುತ್ತೆ. ಅದೇ ಥರ 30ನ್ನು 5ರಿಂದ ಭಾಗಿಸಿದಾಗ ನಮಗೆ 6 ಸಿಗುತ್ತೆ. ನೆಕ್ಸ್ಟ್ 5ನೇದು 3 ಮತ್ತು 17. 3 ಮತ್ತು 17 ಅಂದರೆ 20 ಕೂಡಿಸಿದಾಗ 20ನ್ನು 5ರಿಂದ ಭಾಗಿಸಿದಾಗ ನಮಗೆ 4 ಸಿಗುತ್ತೆ. ಗೊತ್ತಾಯ್ತಾ. 12ನೇ ಮೇನು, ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ನೋಡೋಣ. ಆಯಿತಾ. ಬಿಟ್ಟ ಸ್ಥಳವನ್ನು ತುಂಬಬೇಕು. ಎ ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವೇನು ಹೇಳ್ತೀವಿ, ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಓಕೆ. ಬಿ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಸಿ ಸಂಖ್ಯೆ 1 ಅವಿಭಾಜ್ಯ ಸಂಖ್ಯೆಯೂ ಅಲ್ಲ, ಸಂಯುಕ್ತ ಸಂಖ್ಯೆಯೂ ಅಲ್ಲ, ನಮಗೆ ಗೊತ್ತಿರೋ ವಿಷಯ. ಡಿ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು, 2. ಗೊತ್ತಾಯ್ತಲ್ಲ. ಯಾಕಂದರೆ ಒಂದು ಅವಿಭಾಜ್ಯನೂ ಅಲ್ಲ, ಸಂಯುಕ್ತನೂ ಅಲ್ಲ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಬರೋದು 2. 2 ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಇ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದಪ್ಪ, 4. ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು, 2. ಸೊ ಇಲ್ಲಿ ಈ ಎಕ್ಸರ್ಸೈಸ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ಸಂಖ್ಯೆಗಳ ಭಾಗವಾಗುವಿಕೆ ಪರೀಕ್ಷೆಗಳನ್ನು ನೋಡೋಣ. ಆಯಿತಾ.